ಒಂದೇ ಕಡ್ಡಿಗೆ ಅವು ಎರಡು ಸಣ್ಣ ಆಗ್ಯಾವ್ರಿ. 1 2 ರೀ 3 4 5 6 ರೀ 6 ಗೊನೆ ಅವ್ರಿ ಒಂದಕ್ಕೆ ಒಂದು ಕಡ್ಡಿಗೆ ರೀ. ನಮಸ್ಕಾರ ರೈತ ಬಂದವರೇ, ಇವತ್ತಿನ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮೆಲ್ಲರ ಪ್ರೀತಿಯ ಪ್ರಭು. ನಾವು ಇವತ್ತು ಬಿಜಾಪುರ ಜಿಲ್ಲೆ ಚಡ್ಚಂಡ್ ತಾಲೂಕು ಜಿಗಜವಣಿ ಗ್ರಾಮದಲ್ಲಿ ಸತೀಶ್ ಬಿರಾದರ್ ಒಂದು ತೋಟದಲ್ಲಿ ನಾವು ಇವತ್ತು ಇದೀವಿ. ನಮಸ್ಕಾರ ಸರ್. ನಮಸ್ಕಾರ. ಈ ದ್ರಾಕ್ಷಿ ಪಡಕ್ಕೆ ಎಷ್ಟು ವರ್ಷ ಆಗಿದೆ? ನಮ್ದು 7 ವರ್ಷ ಆಗಿದೆ ರೀ. 7 ವರ್ಷ ಆಗಿದೆ. ಓಕೆ. 7 ವರ್ಷದಿಂದ ಈ ಸರಿ ಏನ್ ಮಾಡಿದೀರಾ? ಈ ಸಲ ಡಾಕ್ಟರ್ ಸಾಲ್ ಮಾಡಿದೇವ್ರಿ. ಯಾವಾಗಿಂದ ಮಾಡಿದೀರಾ? ಏಪ್ರಿಲ್ ಚಾಟ್ನಿ ಅಂದ್ರಿ. ಸೊ ಕಡ್ಡಿ ಚಾಟ್ನಿಂದ ನೀವು ಸ್ಟಾರ್ಟ್ ಮಾಡಿದೀರಾ. ಡಾಕ್ಟರ್ ಸಾಯಿಲ್ ಮತ್ತೆ ಸ್ಲರಿ ಮಾಡಿದೀರಾ. ಮೊದಲು ಹೇಳ್ಬೇಕಾದ್ರಿ ಚಟ್ನಿ ಮಾಡ್ರಿ, ಕಡ್ಡಿ ಎಲ್ಲಾ ಚಟ್ನಿ ಮಾಡೋದು ಇಲ್ಲೇ ಬಿಟ್ಟಿದೇವ್ರಿ. ಸ್ವಾಗಿ ಇಲ್ಲೇ ಹಾಕಿದೇವ್ರಿ. ಅದೆಲ್ಲಾ ಬಾಳ ಲಘು ಕೊಡ್ತಾವ್ರಿ ಸಲ ಡಾಕ್ಟರ್ ಸಾಯಿಲ್ ಯೂಸ್ ಮಾಡೋದ್ರಿಂದ್ರಿ. ನಮ್ಮ ಮೇನ್ ನೀರ್ ಕಮ್ಮಿ ಅದಾವ್ರಿ. ನೀರಿನ ಅಂಶ ಕಮ್ಮಿ ಇದ್ರದಿಂದ ನಾವು ಪಡ ಎಲ್ಲಾ ಹೆಚ್ಚು ಕಮ್ಮಿ ಹೊಡಿತಿದ್ರಿ ಕೆಮಿಕಲ್ ಯೂಸ್ ಮಾಡುವಾಗ. ಡಾಕ್ಟರ್ ಯೂಸ್ ಮಾಡೋದಂದ್ರೆ ಎಲ್ಲಾ ಒಂದೇ ಲೆವೆಲ್ ಹೊಡೋದ್ರಿ ಪಡ. ಅಂದ್ ಕಡ್ಡಿ ಬೆಳವಣಿಗೆ ಸ್ಪೀಡ್ ಆಗ್ಯದ್ರಿ. ಒಂದೇ ಸಲಕ್ಕೆ ಎಲ್ಲ ಸ್ಟೆಪ್ ಒಂದೇ ಲೆವೆಲ್ ಆಗ್ಯಾವ್ರಿ ಎಲ್ಲ. ಮತ್ತೆ ತಪ್ಪಲು ಡ್ರಾಪ್ ಆಗ್ತಿದ್ರಿ, ವರ್ಷ ಡ್ರಾಪ್ ಆಗಿಲ್ರಿ. ಅಂದ ಎಲ್ಲಾ ಕಡ್ಡಿಗೆ ಮಾಲ ಚೆನ್ನಾಗಿ ಬಿದ್ದಾವ್ರಿ. ಇದ್ರದಿಂದ ನಮ್ಗೆ ಭಾಳ ಚಲೋ ಅನ್ಸರಿ. ಅದು ನೀರು ಜಾಸ್ತಿ ಬೇಕಾ ಕಡಿಮೆ ಬೇಕಾ? ಇದಕ್ಕೆ ಕಡಿಮೆ ಬೇಕ್ರಿ. ಈಗ ನಾವ್ ಮೊದಲಿನ ಲೆಕ್ಕಾಚಾರ ಹಾಕ್ರಿ ಇನ್ನೊಂದ್ ಎಕರೆ ಮಾಡ್ಬೋದ್ರಿ ನಾವು ಇಷ್ಟ ನೀರಿನೊಳಗೆ. ಅದು ಕೆಮಿಕಲ್ ಇದ್ದಾಗ ಬಾಳ ನೀರಿಗೆ ಬರ್ತಿತ್ರಿ, ಅದು ಒಳ್ಳೇದ್ರಿ. ಮತ್ತ ಮೇನ್ ಗೊನಿ ಹಿಂಗ ಪಾಕಳಿ ಆತಿತ್ತಿಲ್ರಿ, ಗಟ್ಟು ಗೊನಿ ಆತಿತ್ರಿ. ಅದು ಮನ್ಕಿಗೆ ಪ್ರಾಬ್ಲಮ್ ಆತಿತ್ರಿ. ಇದು ಸೈಡ್ ಆದ್ರದಿಂದ ಎಲ್ಲಾಕ ಬೆಳಿಗೂ ಅನುಕೂಲ ಆಗ್ತಾರಿ. ಅದು ಒಳ್ಳೇದ್ರಿ. ಮತ್ತ ನಿಮ್ರಿ ಶೇಂಡಾ ಇದ್ರದಿಂದ ಮಾಲ ಬಿಸಿಲು ತಿನ್ನಲ್ರಿ, ಮಾಲ್ ಕ್ವಾಲಿಟಿ ಮಾಡ್ತಾವ್ರಿ. ಅದು ಇಂಪಾರ್ಟೆಂಟ್ ರೀ. ಕೆಮಿಕಲ್ ಯೂಸ್ ಮಾಡೋದ್ರಿಂದ ಶೇಂಡಾ ಬರ್ತಿತ್ತಿಲ್ರಿ ಕೆನಪಿ, ಅದು ಒಳ್ಳೇದಾಗೈತ್ರಿ. ಮತ್ತೆ ಖರ್ಚು ಕಮ್ಮಿ ರೀ. ಇದು ರೋಗ ಏನ್ ಅನ್ಸುತ್ತೆ? ರೋಗ ಏನ್ ಅನ್ಸಿಲ್ರಿ, ಪ್ರಾಬ್ಲಮ್ಸ್ ಏನು ಬಂದೇ ಇಲ್ರಿ. ಮತ್ತೆ ತಪ್ಪಲ ಕ್ವಾಲಿಟಿ ರೀ. ಯಾವಾಗಲೂ ಹಸರ ಹೆಂಗ್ ಮಾಡಿದ್ರು ಮುರಿಯೋದಿಲ್ರಿ. ಒಟ್ಟ ಕೆಮಿಕಲ್ ಯೂಸ್ ಮಾಡೋದು ಮುರಿದ್ ಬಿಡ್ತದ್ರಿ. ಒಳ್ಳೆ ಹಂಗದ ಹಂಗೆ ಆತ ನೋಡ್ರಿ. ಅದ್ರಿಂದ ಚಲೋ ಅನ್ಸಿದ್ರಿ ಡಾಕ್ಟರ್ ಸಾಲ್ ಯೂಸ್ ಮಾಡೋದು. ಕೆಮಿಕಲ್ ಯೂಸ್ ಮಾಡಿದಾಗ ರೀ ಸ್ಪ್ರೇ ಮಾಡಿದ್ರು ಒಂದೊಂದ್ ಟೈಮ್ ಕಂಟ್ರೋಲ್ ಆಗ್ತಿತ್ತಿಲ್ರಿ. ಇದು ಸ್ವಲ್ಪ ಕಮ್ಮಿ ರೀ ರೋಗದ್ದು. ಕರೆಕ್ಟ್ ಆಗಿ ಡಾಕ್ಟರ್ ಸಾಲ್ ಟೈಮ್ ಟು ಟೈಮ್ ಯೂಸ್ ಮಾಡಿದ್ರೆ ರೋಗ ಕಮ್ಮಿನೇ ರೀ. ಪ್ಲಾಟ್ ನಮಗ್ರಿ ಇದು ತೆಳಗ ನೆಲ ತೆಳಗ ಸುಣ್ಣಾಳ ಐತ್ರಿ. ನೀರೊಮ್ಮೆ ಬಿಟ್ಟೇವಂದ್ರಿ ಒಟ್ಟ ಆರಲ್ರಿ. ಅದ್ರದಿಂದ ಬೇರಷ್ಟು ನಿತ್ರಿ ತಪ್ಪಲ ಹಳದಿ ಆಗಿಬಿಡ್ತಿತ್ರಿ. ಅದು ಹಳದಿ ಆದ್ರದಿಂದ ಗೊನಿ ಸೈಜ್ ಆಗ್ತಿತ್ತಿಲ್ರಿ, ಕಾಳ ಸಣ್ಣ ಉಳಿತಿತ್ರಿ, ಬೆಳವಣಿಗೆನೇ ಸ್ಟಾಪ್ ಆಗಿಬಿಡ್ತಿತ್ರಿ ಅಲ್ಲಿಗೆ. ಮ್ಯಾಗ ಸ್ಪ್ರೇ ಮಾಡಿದ್ರೆ ತಪ್ಪಲು ಸುಟ್ಟು ಬಿಡ್ತಿತ್ರಿ. ಅದು ಈ ವರ್ಷ ಏನಾದ್ರಿ ಒಟ್ಟ ಆಗೇ ಇಲ್ರಿ, ಅದು ಪ್ರಾಬ್ಲಮೇ ಆಗಿಲ್ಲ. ಒಟ್ಟ ಅಲ್ಲಿ ಸಣ್ಣ ಆಗು ಅಂತ ಗಿಡದಾಗನು ಕಾಳು ದಪ್ಪ ಆಗ್ಯದ್ರಿ ಸಲ. ಅದು ನಮಗ್ ಬಾಳ ಒಳ್ಳೇದಾಗಿದ್ರಿ. ಕೆಮಿಕಲ್ ಅಲ್ಲಿ ಎಷ್ಟು ಖರ್ಚು ಮಾಡ್ತಾ ಇದ್ರಿ? ಈಗ ಡಾಕ್ಟರ್ ಸಾಲ್ ಅಲ್ಲಿ ಎಷ್ಟು ಖರ್ಚು ಮಾಡಿದ್ರಿ? ಇನ್ನೊಂದ್ಸರ ಮೇನ್ ನಾವು ಕೆಮಿಕಲ್ ಕಡ್ಡಿ ಚಟ್ನಿ ಮತ್ತ ಕಾಯಿ ಚಟ್ನಿ ಒಳಗ ಕಾಂತ್ ಕಟ್ತಿದ್ರಿ ಸರ್ಕಾರ ಗೊಬ್ಬರ. ಈ ವರ್ಷ ಒಟ್ಟ ಕಟ್ಟಿಲ್ರಿ ನಾವು. ಬೇಸಿಗೆ ಏಪ್ರಿಲ್ ಚಟ್ನಿ ಕಟ್ಟಿಲ್ರಿ, ಈಗೂ ಕಟ್ಟಿಲ್ರಿ. ಮಾಲ 90 ದಿವ್ಸ ಆದಾಗನು ಕಟ್ಟೇ ಇಲ್ರಿ. ಒಟ್ಟ ಒಂದು ಕಾಳ ಸರ್ಕಾರ ಕಾಂತ ಕಟ್ಟೇ ಇಲ್ರಿ ಒಟ್ಟ. ಅದು ಖರ್ಚು ಉಳಿತ್ರಿ. ರೋಮ್ ಕಡ್ದಾಗ ಅದು 10-12 ಸಾವಿರ ರೂಪಾಯಿ ಹೋತಿತ್ರಿ. ಒಂದ್ 2 ಸಲ ಅಂದ್ರು 23 ಸಾವಿರ ರೂಪಾಯಿ ಅದು ಉಳಿತ್ರಿ. ಲಿಕ್ವಿಡ್ ಒಂದ್ 23 ಸಾವಿರ ರೂಪಾಯಿ ಹೋತಿತ್ರಿ, ಅದು ಹೋಯ್ತ್ರಿ. ಇದು ಬರೀ ಒಂದ್ 10 ಸಾವಿರ ರೂಪಾಯಿ ದಾಗ ಆಗೈತ್ರಿ. ಅಷ್ಟೇ ಮಾಡೀನ್ರಿ ನಾ, ಹೆಚ್ಚಿಗೆ ಜಾಸ್ತಿ ಬಿಟ್ಟೇ ಇಲ್ರಿ. 10 ಸಾವಿರ ರೂಪಾಯಿದಾಗ ಆಗ್ಯದ್ರಿ ಪಡ. ಅದ್ರದಿಂದ ನಮ್ಗೆ ಇದ್ರದ್ದು ಒಂಥರ ಏನೂ ಇಲ್ಲ ಅಂದಂಗ ಚೀಪ್ ಆ್ಯಂಡ್ ಅನ್ಸ್ಬಿಟ್ಟಾರ ಪಡ. ಈ ಉಳಿದ ಚಿಲ್ಲರ್ ಬೆಳಿ ಲಾಗೋಡಿ ಜಾಸ್ತಿ ಆಗ್ಯದ್ರಿ, ಏನೋ 1 ರೂಪಾಯಿ ಬಂದಿಲ್ಲ. ಅದ್ರದ ಅಷ್ಟೇ ಖರ್ಚು ಮಾಡಿದ್ರೆ ಇದ್ರದ್ದು ಲಾಭ ಹೆಚ್ಚಾಗತ್ತಾರೆ. ನಾವ್ ಮತ್ತೆ ಇದಕ್ಕೆ ಯೂಸ್ ಮಾಡೀವ್ರಿ, ತೊಗರಿ ಯೂಸ್ ಮಾಡಿದೇವ್ರಿ. ಡಾಕ್ಟರ್ ಸಾಯಿಲ್ ಬೀಜೋಪಚಾರ ಮಾಡೀವ್ರಿ. ಎಲ್ಲಾರು ತೊಗರಿ ಒಣಗಿ ಹೋಗ್ಯಾವ್ರಿ, ನಮ್ ಒಣಗಿಲ್ರಿ. 1 ಎಕರೆ 9 ಕಟ್ಟಾಗ್ಯದ್ರಿ ತೊಗರಿನು ಯೂಸ್ ಮಾಡೋದ್ರಿಂದ. ಇದು ಹಾಕಿಲ್ರಿ ನಾವು, ಕೆಮಿಕಲ್ ಗೊಬ್ಬರ ಏನೋ ಹಾಕಿಲ್ರಿ, ಬರೀ ಬೀಜೋಪಚಾರ ಮಾಡೀವ್ರಿ. ಡಾಕ್ಟರ್ ಸಾಯಿಲ್ ಚೆನ್ನಾಗಿತ್ರಿ. ಇಲ್ಲೆಲ್ಲಾರೇ ನಾವು ಚಟ್ನಿ ಫಸ್ಟ್ ಸ್ಟಾರ್ಟಿಂಗ ಚಟ್ನಿ ಮಾಡೀವ್ರಿ. ಅದೆಲ್ಲ ಇಲ್ಲೇ ಹಾಕಿದೇವ್ರಿ. ಅದ್ರ ಮ್ಯಾಗ ಗೊಬ್ಬರ ಹಾಕಿವ್ರಿ. ಏನ್ ಗೊಬ್ಬರ? ತಿಪ್ಪೆ ಗೊಬ್ಬರ. ಆ ಗೊಬ್ಬರ ಮೇಲೆ ರೌದಿ ಹಾಕಿದೇವ್ರಿ. ಅದೆಲ್ಲ ಕೂಡಿ ಟೈಟ್ ಆಗಿತ್ರಿ.
ಇವಾಗ ಇಲ್ಲಿಗೆ ಬಂದಿದೆ, ಎಲ್ಲ ಕಲ್ತಿದೆ ರೀ. ಇನ್ನೂ ಇಲ್ಲ ನೋಡ್ರಿ, ಇಲ್ಲೇ ನೋಡ್ರಿ, ಏನೂ ಇಲ್ಲ, ಎಲ್ಲ ಗೊಬ್ಬರನ ಆಗಿಬಿಟ್ಟಿದೆ ನೋಡಿ. ಈ ಥರ ಮಣ್ಣು ಇಲ್ಲಿ ಎರೆಹುಳನೂ ಇದೆ, ಎರೆಹುಳ ಇದ್ದಾವೆ ನೋಡಿ ಸರ. ಮಣ್ಣು ತುಂಬ ಮೃದುವಾಗಿದೆ, ಕೈಯಿಂದನೇ ಆರಾಮಾಗಿ ತೆಗಿಬೋದು. ವೇಟ್ ರೂಟು ತುಂಬ ಚೆನ್ನಾಗಿದೆ, ಮತ್ತು ಎರೆಹುಳನೂ ಜಾಸ್ತಿ ಇದೆ. ಎರೆಹುಳ ಇರೋದರಿಂದ ಭೂಮಿ ಪಳ್ಳಾಗಿರೋದ್ರಿಂದ ಬಿದ್ದ ನೀರು ಚೆನ್ನಾಗಿ ಇಲ್ಲೇ ಇಂಗ್ತಾ ಇದೆ. ಗೊನೆ ಬಿಡುವಾಗ ಎಲ್ಲ ಕಡ್ಡಿಗೆ ಗೊನೆ ಬಿಟ್ಟಿದೆ, ಆದ್ದರಿಂದ ನಮಗೆ ಇದ್ರ ಒಳ್ಳೆಯದು ಅನಿಸಿದೆ. ಮತ್ತು ಕೆನಪಿ ತುಂಬ ಚೆನ್ನಾಗಿ ಬಂದಿದೆ. ಅದಕ್ಕೆ ನೀವೆಲ್ಲರೂ ಯೂಸ್ ಮಾಡೋದ್ರಿಂದ ನಮಗೆ ಖರ್ಚು ಕಮ್ಮಿ ಆಗಿದೆ. ಅದಕ್ಕೆ ನೀವು ಬಳಸಿದರೆ ನಿಮಗೂ ಖರ್ಚು ಕಮ್ಮಿ ಆಗುತ್ತೆ, ಬೆಳೆ ಚೆನ್ನಾಗಿ ಬರುತ್ತೆ. ಮತ್ತು ಇದು ಡಾಕ್ಟರ್ ಸಾಯಿಲ್ ನಾವು ಇನ್ನಿತರ ಬೆಳೆಗೆ ಯೂಸ್ ಮಾಡಿದ್ದೇವೆ, ಬೀಜೋಪಚಾರನೂ ಮಾಡೀವಿ, ಅದು ಎಲ್ಲನೂ ಚೆನ್ನಾಗಿ ಬಂದಿದೆ. ನಾವು ಎಲ್ಲ ಬೆಳೆಗೆ ಯೂಸ್ ಮಾಡ್ಬೇಕಂತ ಮಾಡಿದ್ದೇವೆ ರೀ. ನೀವು ಬೆಳೆಸಿ, ಭೂಮಿನ ಉಳಿಸಿ. ಟೋಟಲ್ ಎಷ್ಟು ಎಕರೆ ಜಮೀನು? 14 ಎಕರೆ ಇದೆ ಸರ್. ಎಷ್ಟು ದನಗಳಿದೆ? ದನಗಳು 4 ಇದಾವೆ ಸರ್. ಏನು ಮಾಡ್ತೀರಿ ಇದನ್ನೆಲ್ಲ? ಇದು ಸರ ಇಲ್ಲಿ ಕಟ್ಟಿರ್ತೇವ್ರಿ, ವಾರದಲ್ಲಿ 2 ಸಾರಿ ಸ್ನಾನ ಮಾಡಿಸ್ತೇವ್ರಿ. ಸ್ನಾನ ಮಾಡಿ ಕೆಳಗಡೆ ಏನು ಮೂತ್ರ ಬಿದ್ದಿರ್ತೈತಲ್ರಿ, ಉಚ್ಚೆ, ಅದೆಲ್ಲ ಒಂದು ಸೈಡ್ಗೆ ಸೇವ್ ಮಾಡಿ ಅದನ್ನು ಬೆಳೆಗಳಿಗೆ ಬಿಡ್ತೇವ್ರಿ. ಮತ್ತು ಅದೇ 4 ಕರುವಿಂದ ನಿಮಗೆ, 4 ಹಸುವಿಂದ ನಿಮಗೆ ಎಷ್ಟು ಸಗಣಿ ಸಿಗ್ತದೆ? ಸಗಣಿ ಸರ ಒಂದು 4 ಬುಟ್ಟಿ ಸಿಗುತ್ತೆ ಸರ್ ಡೈಲಿ. ಮತ್ತು ಉಚ್ಚೆ ಸಿಗುತ್ತೆ ಸರ. ಮತ್ತು ಹಸಿ ಹಿಂಡಿನ ಸೇವ್ ಮಾಡಿ ಉಚ್ಚಿ ಅದು ಮಿಕ್ಸ್ ಮಾಡಿ ನೀರಲ್ಲೇ ಬಿಡ್ತೀವಿ ಸರ್. ಸುಮಾರು ವಿಡಿಯೋ ಹೇಳ್ತಾ ಇರ್ತೀವಿ, ಒಂದು ನೀವು ನಿಜವಾದ ರೈತರಾದರೆ ಮನೆಗೊಂದು ದನನ ಕಟ್ಕೊಳ್ಳಿ, ಜವಾರಿ ಆಕಳನ್ನ ಕಟ್ಕೊಳ್ಳಿ. ಅಂದರೆ 10 ಎಕರೆಗೆ ಒಂದು ಜವಾರಿ ಆಕಳು ಇದ್ದರೆ 10 ಎಕರೆ ನೀವು ಸಾವಯವ ಕೃಷಿಯಲ್ಲಿ ನೀವು ನಿಮ್ಮ ಒಂದು 10 ಎಕರೆನ ನೀವು ಬದಲಾವಣೆನ ಮಾಡ್ಬೋದು. ಎಷ್ಟು ಹೇಳಿ? 10 ಎಕರೆಗೆ ಒಂದು ದನ, ಒಂದು ಹಸನ ನೀವು ಮನೆಯಲ್ಲಿ ಕಟ್ಕೊಂಡ್ರೆ ಸಾವಯವ ಕೃಷಿಯಲ್ಲಿ ಡಾಕ್ಟರ್ ಸಾಯಿಲ್ನ ಹಾಕ್ಕೊಂಡು ನೀವು 10 ಎಕರೆನ ಸಾವಯವ ಕೃಷಿಯಲ್ಲಿ ನೀವು ಬೆಳೆಗಳನ್ನ ಮಾಡ್ಬೋದು. ದಯವಿಟ್ಟು ಹೇಳ್ತೀನಿ, ಮನೆಗೊಂದು 10 ಎಕರೆಗೊಂದು ಹಸನ ನೀವು ಕಟ್ಕೊಳ್ಳಿ.